ರಾಷ್ಟ್ರೀಯ ಸಾಧನಾ ಸಮೀಕ್ಷೆಯಲ್ಲಿ 8ನೇ ತರಗತಿಗೆ ಸಂಬಂಧಪಟ್ಟಂತ ತೋರಿಸಿರುವ ಕಲಿಕಾ ಫಲಗಳ ಮೇಲೆ ಪ್ರಶ್ನೆಗಳು ಬರುತ್ತವೆ. ಇಲ್ಲಿ ಗಣಿತ ಕಲಿಕಾ ಫಲ M606 ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಭಿನ್ನರಾಶಿ ದಶಮಾಂಶಗಳ ಸಂಕಲನದ ಮತ್ತು ವ್ಯವಕಲನದ ಸಮಸ್ಯೆಗಳನ್ನು ಪರಿಹರಿಸುವರು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ತೀಚೋಪಿಯದಲ್ಲಿರುವ NIS ಅಭ್ಯಾಸ ಪುಸ್ತಕದಿಂದ ಆಯ್ದುಕೊಂಡ ಕೆಲವು ಸಮಸ್ಯೆಗಳನ್ನ ನೋಡೋಣ. ಮೊದಲನೇ ಸಮಸ್ಯೆ ಹೀಗಿದೆ. ಒಂದು ನಾಯಿ ಪ್ರತಿದಿನ 1.4 kgಯಷ್ಟು ಬಿಸ್ಕತ್ಗಳನ್ನ 2.3 kgಯಷ್ಟು ಬ್ರೆಡ್ ಅನ್ನ ತಿನ್ನುತ್ತದೆ. ಹಾಗಾದರೆ ನಾಯಿ ಒಂದು ದಿನದಲ್ಲಿ ತಿನ್ನುವ ಆಹಾರದ ಒಟ್ಟು ತೂಕವೆಷ್ಟು? ಅದನ್ನ ಇಲ್ಲಿ ಕಂಡು ಹಿಡಿಯಬೇಕಾಗಿದೆ. ಸೊ ವಿದ್ಯಾರ್ಥಿಗಳು ಮೊದಲು ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಓದಿಕೊಂಡು ಈ ಎರಡು ಭಿನ್ನರಾಶಿಗಳನ್ನ ನಾವು ಸಂಕಲನ ಮಾಡಿದಾಗ ನಾಯಿ ತಿನ್ನುವ ಒಟ್ಟು ಆಹಾರದ ತೂಕ ನಮಗೆ ಗೊತ್ತಾಗುತ್ತೆ ಅಂತ ಹೇಳುವ ಹಾಗೆ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಇಲ್ಲಿ ಮಾಡಬೇಕು. ಒಂದು ಚಿತ್ರದ ಮೂಲಕ ಪ್ರಶ್ನೆಯನ್ನ ವಿದ್ಯಾರ್ಥಿಗಳಿಗೆ ಅರ್ಥ ಆಗುವ ಹಾಗೆ ಸಹಾಯವನ್ನ ಮಾಡೋಣ. ಒಂದು ಪೂರ್ಣ ಬಿಸ್ಕೆಟ್ ಅನ್ನ ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಬಿಸ್ಕತ್ ನ 4/1 ಭಾಗ, ಈ 2 ಭಾಗಗಳನ್ನ ನಾಯಿ ತಿನ್ನುತ್ತದೆ. ಈ 2 ಭಾಗಗಳನ್ನ ನಾವು ಕೂಡಿದಾಗ 4/5 ಅಂತ ಹೇಳಿ ಇಲ್ಲಿ ಒಂದು ಭಿನ್ನರಾಶಿ ದೊರೆಯುತ್ತದೆ. ಅದೇ ರೀತಿಯಾಗಿ 2 ಪೂರ್ಣ ಬ್ರೆಡ್ಗಳು ಮತ್ತು 1 ಪೂರ್ಣ ಬ್ರೆಡ್ ನಲ್ಲಿರುವ 2 ಭಾಗಗಳನ್ನ ತೆಗೆದುಕೊಂಡಾಗ 3/2 ಭಾಗ ಅಂತೇಳಿ ಆಗತ್ತೆ. ಸೊ ಈ 3 ಭಾಗಗಳನ್ನ ನಾವು ಸಂಕಲನ ಮಾಡಿದಾಗ ನಮಗೆ 4/9 ಭಾಗ ಬ್ರೆಡ್ ನಾಯಿ ತಿನ್ನುತ್ತದೆ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಈ ಭಿನ್ನರಾಶಿಗಳನ್ನ ನಾವು ಕೂಡಿಸಿದಾಗ ನಮಗೆ ನಾಯಿ ತಿನ್ನುವ ಒಟ್ಟು ಆಹಾರ ಎಷ್ಟು ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ಕೆಲವೊಮ್ಮೆ ಚಿತ್ರಗಳ ಮೂಲಕ ವಿದ್ಯಾರ್ಥಿಗಳಿಗೆ ನಾವು ಪ್ರಶ್ನೆಯನ್ನ ತೋರಿಸಿದಾಗ ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಬಹುದು. ಮೊದಲಿಗೆ ಒಂದು ದಿನದಲ್ಲಿ ನಾಯಿ ತಿಂದ ಬಿಸ್ಕತ್ತುಗಳ ಪ್ರಮಾಣ ಪ್ಲಸ್ ಒಂದು ದಿನದಲ್ಲಿ ನಾಯಿ ತಿಂದ ಬ್ರೆಡ್ ನ ಪ್ರಮಾಣ, ಈ ಒಂದು ಸೂತ್ರವನ್ನ ಮಕ್ಕಳು ಕರೆಕ್ಟ್ ಆಗಿ ಬರೀತಾರಾ ಅಂತ ಹೇಳಿ ನಾವಿಲ್ಲಿ ನೋಡ್ಬೇಕಾಗತ್ತೆ. ತದನಂತರದಲ್ಲಿ ಆ 2 ಪ್ರಮಾಣಗಳನ್ನ ಅವರು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸೊ ಇದು ಭಿನ್ನರಾಶಿಗಳ ಸಂಕಲನ ಆಗಿರೋದ್ರಿಂದ ಮಕ್ಕಳು ಇಲ್ಲಿ ಭಿನ್ನರಾಶಿಗಳ ಸಂಕಲನ ಬಗ್ಗೆ ಕರೆಕ್ಟ್ ಆಗಿ ಮಾಡ್ತಾರೆ ಅಂತ ಹೇಳಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಯಾವುದೇ ಒಂದು ತಪ್ಪುಗಳನ್ನ ಮಾಡದಲ್ಲಿ ಆ ಹಂತದಲ್ಲಿ ಹೆಚ್ಚಿನ ಸ್ಟ್ರೆಸ್ ಅನ್ನ ಇಲ್ಲಿ ಕೊಟ್ಟು ಮಕ್ಕಳಿಗೆ ಭಿನ್ನರಾಶಿಗಳ ಸಂಕಲನದ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಾಗಿದೆ ಅಂತ ಹೇಳಿ ನಾವಿಲ್ಲಿ ಖಚಿತಪಡಿಸಿಕೊಳ್ಳಬೇಕಾಗುತ್ತೆ. ಸಾಮಾನ್ಯವಾಗಿ ಭಿನ್ನರಾಶಿಗಳ ಸಂಕಲನದಲ್ಲಿ ಲಸವನ್ನು ತೆಗೆಯುವಾಗ ಮಕ್ಕಳು ತಪ್ಪುಗಳನ್ನ ಮಾಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಹೆಚ್ಚಿನ ಗಮನವನ್ನ ಇಲ್ಲಿ ಕೊಡಬೇಕಾಗಿರುತ್ತೆ. 3.12 kgಯಷ್ಟು ಒಟ್ಟು ಆಹಾರವನ್ನ ನಾಯಿ ದಿನಾಲು ಸೇವಿಸುತ್ತದೆ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ತರಗತಿ 1ರಲ್ಲಿ 40 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 8 ವಿದ್ಯಾರ್ಥಿಗಳು ಬಾಳೆಹಣ್ಣನ್ನು ಮತ್ತು 14 ವಿದ್ಯಾರ್ಥಿಗಳು ಸೇಬು ಹಣ್ಣನ್ನು ತಮ್ಮ ನೆಚ್ಚಿನ ಹಣ್ಣುಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನೂ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಹಲಸಿನ ಹಣ್ಣು ನೆಚ್ಚಿನ ಹಣ್ಣಾಗಿ ಇರುತ್ತದೆ. ಹಲಸಿನ ಹಣ್ಣು ಮತ್ತು ಬಾಳೆಹಣ್ಣನ್ನ ತಮ್ಮ ನೆಚ್ಚಿನ ಹಣ್ಣಾಗಿ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಭಿನ್ನರಾಶಿಗಳ ನಡುವಿನ ವ್ಯತ್ಯಾಸವನ್ನ ಇಲ್ಲಿ ಕಂಡು ಹಿಡಿಯಬೇಕಾಗಿದೆ. ಈ ಪ್ರಶ್ನೆ ಬಹು ಹಂತದ ಪ್ರಶ್ನೆ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಪ್ರಶ್ನೆಯನ್ನ ಓದ್ಕೊಳ್ಬೇಕಾಗುತ್ತೆ. ಓದ್ಕೊಂಡು ಮೊದಲಿಗೆ ಅಲ್ಲಿ ಏನು ಕಂಡು ಹಿಡಿಬೇಕಾಗಿದೆ, ಮೊದಲಿಗೆ ಹಲಸಿನ ಹಣ್ಣನ್ನ ಎಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಹಣ್ಣಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಆ ಒಂದು ಸಂಖ್ಯೆಯನ್ನ ಮೊದಲಿಗೆ ಇಲ್ಲಿ ಕಂಡು ಹಿಡಿಬೇಕಾಗುತ್ತೆ. ತದನಂತರದಲ್ಲಿ ಎಲ್ಲಾ 3 ಹಣ್ಣುಗಳನ್ನ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಭಿನ್ನರಾಶಿಗಳನ್ನಲ್ಲಿ ಕಂಡು ಹಿಡಿಬೇಕಾಗುತ್ತೆ. ಆ ನಂತರ ಹಲಸಿನ ಹಣ್ಣು ಆಯ್ಕೆ ಮಾಡಿಕೊಂಡಂತ ವಿದ್ಯಾರ್ಥಿಗಳ ಭಿನ್ನರಾಶಿಯಲ್ಲಿ ಬಾಳೆಹಣ್ಣನ್ನ ತಮ್ಮ ನೆಚ್ಚಿನ ಹಣ್ಣಾಗಿ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಭಿನ್ನರಾಶಿಯನ್ನ ಇಲ್ಲಿ ಕಳೆದಾಗ ಉತ್ತರ ದೊರೆಯುತ್ತದೆ. ಇದು ಒಂದು ಬಹು ಹಂತದ ಪ್ರಶ್ನೆ ಆಗಿರೋದ್ರಿಂದ ಮಕ್ಕಳು ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತಾರೆ ಖಚಿತಪಡಿಸಿಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಟ್ಟು ಮುಂದಿನ ಹಂತಕ್ಕೆ ಇಲ್ಲಿ ಹೋಗ್ಬೇಕಾಗತ್ತೆ. ಮೊದಲಿಗೆ ಹಲಸಿನ ಹಣ್ಣನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಇಲ್ಲಿ ಕಂಡು ಹಿಡಿಬೇಕಾಗುತ್ತೆ. ಆ ಸೂತ್ರವನ್ನ ಮಕ್ಕಳು ಕರೆಕ್ಟ್ ಆಗಿ ಬರ್ಕೊಂತಾರೆ ಅಂತ ಹೇಳಿ ನಾವಿಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಅದು 18 ಆಗಿರುತ್ತೆ. ತದನಂತರದಲ್ಲಿ ಪ್ರತಿ ಒಂದು ಹಣ್ಣನ್ನ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಭಿನ್ನರಾಶಿಯನ್ನು ಬರಬೇಕಾಗುತ್ತೆ. ಹಲಸಿನ ಹಣ್ಣನ್ನು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಭಿನ್ನರಾಶಿ 40/18 ಆಗಿದೆ. ಅದೇ ರೀತಿಯಾಗಿ ಬಾಳೆಹಣ್ಣು 40/8 ಆಗಿದೆ. ಅದೇ ರೀತಿಯಾಗಿ ಸೇಬು ಹಣ್ಣು 40/14. ಈ ಭಿನ್ನರಾಶಿಯನ್ನ ಮಕ್ಕಳು ಕರೆಕ್ಟ್ ಆಗಿ ಬರೆದ್ರು ಅಂತಂದ್ರೆ ಅವರಿಗೆ ಭಿನ್ನರಾಶಿಗಳ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಾಗಿದೆ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಬಹುದಾಗಿದೆ. ತದನಂತರ ಈ ಒಂದು ವ್ಯತ್ಯಾಸ ಹಲಸಿನ ಹಣ್ಣು ಮತ್ತು ಬಾಳೆಹಣ್ಣು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಭಿನ್ನರಾಶಿಗಳ ವ್ಯತ್ಯಾಸವನ್ನ ಇಲ್ಲಿ ಕಂಡು ಹಿಡಿಯಬೇಕಾಗಿದೆ. ಸೊ ಇಲ್ಲಿ ನಾವು ಭಿನ್ನರಾಶಿಗಳ ವ್ಯವಕಲನ ಬಗ್ಗೆ ಮಕ್ಕಳಿಗೆ ಕರೆಕ್ಟ್ ಆಗಿ ಗೊತ್ತಾಗಿದೆಯೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಬಹುದಾಗಿದೆ. ಸೊ ಈಗ ಉತ್ತರ 4/1 ಭಾಗದಷ್ಟು ವಿದ್ಯಾರ್ಥಿಗಳ ವ್ಯತ್ಯಾಸ ಇದೆ ಅಂತ ಹೇಳಿ ನಾವಿಲ್ಲಿ ಹೇಳಬೇಕಾಗಿದೆ. ಮುಂದಿನ ಪ್ರಶ್ನೆಯನ್ನ
ನೋಡೋಣ. ಇದು ದಶಮಾಂಶ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಶಾನ್ ಅಂಗಡಿಗೆ ಹೋಗಿ 1 ಕೆಜಿ ಅಕ್ಕಿಯನ್ನ ಖರೀದಿಸ್ತಾನೆ ಮತ್ತು ವಿಮಲ 1 ಕೆಜಿ ಬೆಲ್ಲ ಮತ್ತು 1 ಕೆಜಿ ಬಾಳೆಹಣ್ಣನ್ನ ಖರೀದಿಸ್ತಾರೆ. ಹಾಗಾದ್ರೆ ಶಾನ್ ಅಂಗಡಿಯವರಿಗೆ ವಿಮಲಳಿಗಿಂತ ಎಷ್ಟು ಹಣ ಹೆಚ್ಚು ನೀಡಿದನು ಅಂತ ಹೇಳಿ ಇಲ್ಲಿ ಕಂಡು ಹಿಡಿಬೇಕಾಗುತ್ತೆ. ಮೊದಲು ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ಈ ಇಬ್ಬರು ಅಂಗಡಿಯವನಿಗೆ ನೀಡಿದ ಒಟ್ಟು ಹಣವನ್ನ ಕಂಡು ಹಿಡಿದು ಅದರಲ್ಲಿ ಯಾವುದು ಹಣ ದೊಡ್ಡದು ಅಂತ ಹೇಳಿ ಕಂಡು ಹಿಡಿದು ಆ ಎರಡರ ಡಿಫರೆನ್ಸ್, ಆ ಎರಡನ್ನ ವ್ಯವಕಲನ ಮಾಡಿದಾಗ ಶಾನ್ ಅಂಗಡಿಯವರಿಗೆ ಎಷ್ಟು ಜಾಸ್ತಿ ಹಣ ಕೊಟ್ಟ ಅಂತ ಹೇಳಿ ಕಂಡು ಹಿಡಿಯಬಹುದಾಗಿದೆ. ಮೊದಲಿಗೆ ಇಲ್ಲಿ ಶಾನ್ 341.25 ರೂಪಾಯಿಗಳನ್ನ ಕೊಟ್ಟು 1 ಕೆಜಿ ಅಕ್ಕಿಯನ್ನ ಖರೀದಿಸ್ತಾನೆ. ವಿಮಲ 1 ಕೆಜಿ ಬೆಲ್ಲ ಮತ್ತು 1 ಕೆಜಿ ಬಾಳೆಹಣ್ಣನ್ನು ಖರೀದಿಸ್ತಾಳೆ. ಸೊ ಅವಳು 306 ರೂಪಾಯಿಗಳನ್ನ ಒಟ್ಟು ಅಂಗಡಿಯವನಿಗೆ ಕೊಡ್ತಾಳೆ. ಸೊ ಈ ಎರಡು ಹಣಗಳನ್ನ ಕಂಪೇರ್ ಮಾಡಿದಾಗ 341.25 306.10 ಈ ಎರಡು ಸಂಖ್ಯೆಗಳನ್ನ ಕಂಪೇರ್ ಮಾಡಿದಾಗ ಶಾನ್ ನೀಡಿದ ಹಣ ವಿಮಲ ನೀಡಿದ ಹಣಕ್ಕಿಂತ ದೊಡ್ಡದಾಗಿದೆ ಅಂತ ಹೇಳಿ ನಾವು ಹೇಳಬಹುದು. ಸೊ ಈ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ದಶಮಾಂಶಗಳ ಸಂಖ್ಯೆಯನ್ನ ಕರೆಕ್ಟ್ ಆಗಿ ಕಂಪೇರ್ ಮಾಡ್ಲಿಕ್ಕೆ ಬರ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ಖಚಿತಪಡಿಸಿಕೊಳ್ಬೇಕಾಗುತ್ತೆ. ಮತ್ತು ಈ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳು ದಶಮಾಂಶ ಸಂಖ್ಯೆಗಳ ಸಂಕಲನವನ್ನ ಸರಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ನೋಡ್ಬೇಕಾಗುತ್ತೆ. ಸೊ ಒಂದರ ಸಂಖ್ಯೆಗಳಿಗೆ ಇನ್ನೊಂದು ಸಂಖ್ಯೆಯನ್ನ ಬರೆದು ಕರೆಕ್ಟ್ ಆಗಿ ಆ ಬಿಂದುಗಳನ್ನ ಕರೆಕ್ಟ್ ಆಗಿ ಅಲೈನ್ಮೆಂಟ್ ಮಾಡಿಕೊಂಡು ಎರಡು ಸಂಖ್ಯೆಗಳನ್ನ ಕೂಡಿಸ್ತಾ ಇದ್ದಾರೆ ಅಂತ ಹೇಳಿ ನಾವಿಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಶಾನ್ ನೀಡಿದ ಹಣ ವಿಮಲ ನೀಡಿದ ಹಣಕ್ಕಿಂತ ಜಾಸ್ತಿ ಆಗಿದೆ ಅಂತ ಹೇಳಿ ಅವರು ಹೇಳಬೇಕಾಗುತ್ತೆ. ನಂತರದಲ್ಲಿ ಶಾನ್ ನೀಡಿದ ಹಣದಲ್ಲಿ ವಿಮಲ ನೀಡಿದ ಹಣವನ್ನ ವ್ಯವಕಲನ ಮಾಡಿದಾಗ ಸೊ ಶಾನ್ ಎಷ್ಟು ಜಾಸ್ತಿ ಅಂಗಡಿಯವನಿಗೆ ಹಣ ನೀಡಿದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಇಲ್ಲಿ ದಶಮಾಂಶಗಳ ವ್ಯವಕಲನದ ಬಗ್ಗೆ ಮಕ್ಕಳಿಗೆ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಶಾನ್ ವಿಮಲಾಳಿಗಿಂತ 35 ರೂಪಾಯಿ 15 ಪೈಸೆಯಷ್ಟು ಹೆಚ್ಚು ಹಣವನ್ನ ನೀಡಿದಾನೆ ಅಂತ ಹೇಳಿ ಕಂಡು ಹಿಡಿಯಬಹುದು. NAS ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆಯನ್ನ ನೋಡೋಣ. ಒಂದು ಹುಡುಗಿ 1 ಪೂರ್ಣ 2.1 ಮೀಟರ್ ಬಟ್ಟೆಯನ್ನ ಅಂಗಿಗೆ ಮತ್ತು 2 ಪೂರ್ಣ 4.1 ಮೀಟರ್ ಬಟ್ಟೆಯನ್ನ ಕುರ್ತಾ ಹೊಲಿಸಲು ತಗೊಂಡಿದ್ದಾಳೆ. ಅವಳು ಕೊಂಡ ಒಟ್ಟು ಬಟ್ಟೆಯ ಉದ್ದವನ್ನ ಇಲ್ಲಿ ಕಂಡು ಹಿಡಿಯಬೇಕಾಗಿದೆ. ವಿಡಿಯೋವನ್ನ ಪಾಸ್ ಮಾಡಿ ಪ್ರಶ್ನೆಗೆ ಉತ್ತರವನ್ನ ಕಂಡು ಹಿಡಿಯಲಿಕ್ಕೆ ಪ್ರಯತ್ನಿಸಿ. ಉತ್ತರ ಹೀಗಿದೆ. ಇದು ಒಂದು ವಿಷಮ ಭಿನ್ನ ರಾಶಿ ಸಂಖ್ಯೆಗಳಾಗಿರೋದ್ರಿಂದ ಮೊದಲು ಪೂರ್ಣ ಸಂಖ್ಯೆಯನ್ನ ಸಂಕಲನ ಮಾಡಿಕೊಳ್ಳೋಣ. 1 + 2 3 ಪೂರ್ಣ ಆಗುತ್ತೆ ಮತ್ತು 2ನೇ 1 ಮತ್ತು 4ನೇ 1 ಈ ಎರಡು ಭಿನ್ನ ರಾಶಿಗಳನ್ನ ನಾವು ಲಸಾ ತೆಗೆದುಕೊಂಡು ಸಿಂಪ್ಲಿಫೈ ಮಾಡಿದಾಗ 4ನೇ 3 ಅಂತ ಹೇಳಿ ಬರುತ್ತೆ. ಹಾಗಾಗಿ ಉತ್ತರ ಒಟ್ಟು ಬಟ್ಟೆಯನ್ನ ಅವಳು ಖರೀದಿ ಮಾಡಿದ್ದಾಳೆ ಅಂತ ಹೇಳಿ ಇಲ್ಲಿ ನಾವು ಹೇಳಬಹುದು. ಈ ಒಂದು LOಗೆ ಸಂಬಂಧಪಟ್ಟಂತೆ ನಮ್ಮ ಟೀಚ್ ಆಪ್ ನಲ್ಲಿ ಅಭ್ಯಾಸ ಹಾಳೆಗಳು, ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು, ಪಾಠ ಸಂಯೋಜನೆಗಳು ಮತ್ತು ಎಕ್ಸ್ಪ್ಲೇನರ್ ವಿಡಿಯೋಸ್ಗಳು ಇರುತ್ತವೆ. ತಾವೆಲ್ಲರೂ ಅವುಗಳನ್ನ ಯೂಸ್ ಮಾಡಬಹುದಾಗಿದೆ. ಧನ್ಯವಾದಗಳು.